ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ಎಲ್ಲಾ 4 ಬಾಹುಗಳು ಸಮವಾಗಿರುವ ಸಮಾಂತರ ಚತುರ್ಭುಜ. ಆಯ್ಕೆ ಎ ತ್ರಾಪಿಜ್ಯ, ಆಯ್ಕೆ ಬಿ ಪತಂಗ, ಆಯ್ಕೆ ಸಿ ಆಯತ, ಆಯ್ಕೆ ಡಿ ವಜ್ರಾಕೃತಿ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದು ಹೇಳಿ? ವಜ್ರಾಕೃತಿ, ಅಂದ್ರೆ ಡಿ ಆಯ್ಕೆ ಸರಿಯಾಗತ್ತೆ. ಯಾಕೆ ಉಳಿದಿರುವಂತದ್ದು ಅಲ್ಲ? ಸೊ ತ್ರಾಪಿಜ್ಯ ಅಂದ್ರೆ ಏನ್ ಹೇಳಿ? ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತೆ. ಸೊ ಪತಂಗದಲ್ಲಿ ಪಕ್ಕದ ಬಾಹುಗಳ ಜೊತೆ ಸಮವಾಗಿರುತ್ತೆ, ಆದ್ರೆ ಇದು ಸಮಾಂತರ ಚತುರ್ಭುಜ ಆಗೋದಿಲ್ಲ. ಓಕೆ, ಸೊ ಆಯತ ಏನ್ ಹೇಳಿ? ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರುತ್ತೆ ಮತ್ತು ಎಲ್ಲ ಕೋನಗಳು 90 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎಲ್ಲಾ 4 ಬಾಹುಗಳು ಸಮವಾಗಿರುವಂತಹ ಸಮಾಂತರ ಚತುರ್ಭುಜ ಯಾವ್ದಾಗತ್ತೆ ಹೇಳಿ? ವಜ್ರಾಕೃತಿ ಆಗತ್ತೆ. ಓಕೆ, ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.